ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, 8ನೇ ತರಗತಿಯ ಕನ್ನಡದಲ್ಲಿ ನಾಳೆ ಎಸ್ಎ 2 ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಅದಕ್ಕಾಗಿ DSCRT ಅವರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡೋಗಿ. ಪ್ಯಾಟರ್ನ್ ನಿಮಗೆ ಗೊತ್ತಾಗ್ತದೆ, ಇದೇ ತನ್ನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಬರ್ತದೆ. ಇದು ಕೇವಲ ಒಂದು ಮಾಡೆಲ್ ಮಾತ್ರ, ಓಕೆನಾ. ಫಸ್ಟ್ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದಾವೆ. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಅಂತ ಕೇಳಿದರು. ಸೊ 10 ಅನ್ನೋದು ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ, 6 ಅನ್ನೋದು ಹ್ರಸ್ವ ಸ್ವರಗಳ ಸಂಖ್ಯೆ, 7 ಅನ್ನೋದು ದೀರ್ಘ ಸ್ವರಗಳ ಸಂಖ್ಯೆ, 13 ಅನ್ನೋದು ಒಟ್ಟು ಸ್ವರಗಳ ಸಂಖ್ಯೆ. ಇದು ಕೂಡ ಗೊತ್ತಿರಲಿ. ಸೆಕೆಂಡ್ ಒನ್, ವಿದ್ಯಾರ್ಥಿಗಳಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು ಏನು ಅಂತ ಕೇಳಿದ್ದಾರೆ. ಅಲ್ಲಿ ಅಂತ ಇದೆ. ಸೊ ಅಲ್ಲಿ ಅಂತ ಬಂದರೆ ಏನಾಗ್ತದಪ್ಪ ಅಂದ್ರೆ ಅದು ಸಪ್ತಮಿ ಅಂತ ಆಗ್ತದೆ. ಸಪ್ತಮಿ ಇಸ್ ದ ರೈಟ್ ಆನ್ಸರ್. ಇನ್ನು ಪುಸ್ತಕವನ್ನು ಈ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಅದು ವಕಾರಾಗಮ, ಇಟ್ ಮೀನ್ಸ್ ಆಗಮ ಸಂಧಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಸಂಬಂಧಿಕನಾದ 2 ಪ್ರಶ್ನೆ ಇದ್ದಾವೆ. ಸೋಲು ಗೆಲುವು ಜ್ಞಾನ ಡ್ಯಾಶ್ ಅಂತ ಇದೆ. ಸೊ ಜ್ಞಾನದ ಉತ್ತರ ಅಜ್ಞಾನ ಬರಬೇಕು. ಪುಣ್ಯ ಹುಣ್ಯ ಕಾರ್ಯ ತತ್ಸಮ ತದ್ಭವ ಇತ್ತು, ಕಜ್ಜ ಬರಬೇಕು. ಕಜ್ಜ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು 1 ಮಾರ್ಕರಲ್ಲಿ ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅಂತ ಕೇಳಿದ್ದಾರೆ. ಯುರೋಪ್, ಅಮೆರಿಕಾಗಳಲ್ಲಿ ನೀರು ಕೊಡೋ ಸಂಪ್ರದಾಯವಿಲ್ಲ. ಇನ್ನು ಪುರಂದರದಾಸರ ಅಂಕಿತನಾಮ ಯಾವುದು ಅಂತ ಕೇಳಿದ್ದಾರೆ. ಸೊ ಪುರಂದರ ವಿಠಲ. ನೆಹರು ಅವರು ಯಾರಿಗೆ ಪತ್ರವನ್ನು ಬರೆದಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ತನ್ನ ಮಗಳಾದ ಇಂದಿರಾ ಪ್ರಿಯದರ್ಶಿನಿಗೆ ಅನ್ನೋದು ರೈಟ್ ಆನ್ಸರ್. ಸೊ ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 1 ಮಾರ್ಕ್ ಕೊಡ್ತಾರೆ. ಇನ್ನು 2 ಅಂಕದ 5 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 10 ಅಂಕ. ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ಹುಸೇನ್ ಸಾಹೇಬರು ಜನಪ್ರಿಯ ವ್ಯಕ್ತಿಯಾಗಿದ್ದರು, ಧನವಂತರಾಗಿದ್ದರು. ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಸಹ ಕಟ್ಟಿಸಿದರು. ಅವರು ಸರ್ವಧರ್ಮಗಳ ಸಮಭಾವದಿಂದ ಕಾಣ್ತಾ ಇದ್ದರು. ಇನ್ನು ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳೇನು ಅಂತ ಕೇಳಿದರು. ಈ ಸುಬ್ರಹ್ಮಣ್ಯಂ ಲೇಖಕರು ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತು ವಿಶ್ವಾಸದಿಂದ ಸ್ವಾಗತಿಸಿದರು. ನೀಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸ್ತಾರೆ. ಹಾಸಿಗೆ ಹಾಸಿ ಕೊಡ್ತಾರೆ. ಊಟ ಉಪಚಾರದ ಬಗೆಗೆ ಕೇಳ್ತಾರೆ. ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂತ ಹೇಳಿ ಕಳಿಸ್ತಾರೆ ಅಂತ ಬರಿಬೇಕು. ಇನ್ನು ಕವಿ ಗೋವಿಂದ ಪೈ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು ಅಂತ ಇದೆ. ಎಸ್, ಆನ್ಸರ್ ಈಸ್ ಕನ್ನಡದ ಆದಿಕವಿ ಮಹಾಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೈತ್ರನಾದ ಲಕ್ಷ್ಮೀಶ, ಕವಿರತ್ನ ರನ್ನ, ಷಡಕ್ಷರಿ ಮುದ್ದನ್ನ ಮೊದಲಾದವರು ಮಹಾಕಾವ್ಯಗಳನ್ನೇ ರಚಿಸಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನಗನಿಯಾಗಿದ್ದಾರೆ ಅಂತ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಎಸ್, ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳೋ ಮಾತುಗಳೇನು ಅಂತ ಕೇಳಿದರು. ಎಸ್, ಇಲ್ಲಿ ನಾವು ಹೊಸ ನಾಡನ್ನು ಕಟ್ಟೋದನ್ನು ತಡೆಯುವವರು ಹೊಡೆಯುವರು ಯಾರಾದರೂ ಇದ್ದರೆ ಬನ್ನಿರಿ, ಕೆಡಕು ನುಡಿಯುವ ಕೆಡಕು ಬಗೆಯುವ ಕೆಡಕು ಜನರೇ ಬನ್ನಿರಿ, ನಿಮ್ಮೆಲ್ಲರನ್ನು ತೊಳೆದು ನಿಮ್ಮ ಮಸನದ ಮೇಲೆ ಹೊಸ ನಾಡನ್ನು ಕಟ್ಟುತ್ತೇವೆ ಅಂತ ಕವಿ ಹೇಳಿದ್ದಾರೆ. ಇನ್ನು ಇನ್ನೊಂದು ಪ್ರಶ್ನೆ ಬರ್ತದೆ. ಕವಿ ದಿನಕರ ದೇಸಾಯಿ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗೋದು ಹೇಗೆ, ವಿವರಿಸಿರಿ. ನಮ್ಮ ದೇಹದ ಬೂದಿಯನ್ನು ಕೊಳದಲ್ಲಿ ಬಿಡೋದ್ರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗ್ತದೆ. ಎಸ್, ಅದರಲ್ಲಿ ಪಂಕಜ ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗ್ತದೆ ಅಂತಕ್ಕಂಥ ಅಂಶವನ್ನು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಸಂದರ್ಭ ಇದೆ. ಸಂದರ್ಭಗಳನ್ನು ಬರೆಯುವಾಗ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆದ್ರೆ 3 ಅಂಕಗಳನ್ನು ನಿಮಗೆ ಕೊಡ್ತಾರೆ. ಸೊ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಅಂತ ಇದೆ. ಸೊ ಸೆಕೆಂಡ್ ಒನ್ ಏನು ಕೇಳಿದ್ರು, ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಅಂತ ಇದೆ. ಸೊ 2 ಇತ್ತು. ಸೊ ಇದರಲ್ಲಿ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆದ್ರೆ ನಿಮಗೆ 3 ಔಟ್ ಆಫ್ 3 ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇದೆ. ಸೊ ಸಿಂಪಲ್ ಇತ್ತು. ಕಾಲ 1891 ಅಂತ ಬರಿಬೇಕಿತ್ತು. ಓಕೆ. ಊರು ಎಸ್, ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ. ಕೃತಿಗಳು ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇತನ ಭಾಗ್ಯ. ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಅಂತ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಮುದ್ದಣ್ಣನ ಬಗ್ಗೆ ಇತ್ತು. ಸೊ ವೆರಿ ಈಸಿ. ಸೊ ಮುದ್ದಣ್ಣನ ಕಾಲ 1870, ಜನವರಿ 24. ಸ್ಥಳ ಎಸ್, ಕಾರ್ಕಳ ತಾಲೂಕಿನ ನಂದಳಿಕೆ ಅಂತ ಇದೆ. ಆಮೇಲೆ ಕೃತಿಗಳನ್ನು ನೋಡೋದಾದರೆ ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ, ಅದ್ಭುತ ರಾಮಾಯಣ, ಶ್ರೀರಾಮಾಶ್ವಮೇಧಂ ಅಂತ ಇದೆ. ಸೊ ಇವರನ್ನು ಏನು ಮಾಡ್ತಾರಪ್ಪ ಅಂದ್ರೆ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತಕ್ಕಂಥ ಬಿರುದು ಸೊ ಮುದ್ದಣ್ಣ ಕವಿಗೆ ಇತ್ತು ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಓಕೆ. ಎಸ್, ಇನ್ನು ಅಲಂಕಾರ ಇದೆ. ಸೊ 16ನೇ ಪ್ರಶ್ನೆ 3 ಅಂಕಕ್ಕೆ. ವಾಕ್ಯ ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಇದೆ. ಸೊ ಅಲಂಕಾರ ಉಪಮಾ, ಲಕ್ಷಣ
ಎರಡು ವಸ್ತುಗಳಿರುವ ಸಾದೃಶ ಸಂಪತ್ತನ್ನು ವರ್ಣಿಸಿ ಹೋಲಿಕೆ ಮಾಡಿದ್ರೆ ಅದನ್ನೇ ಉಪಮಾಲಂಕಾರ ಅಂತ ಕರಿತೀರಿ. ಸೊ ಅದನ್ನು ಇಲ್ಲಿ ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ವಾಚಕ ಪದ ಅಂತೆ, ಸಮಾನ ಧರ್ಮ ಅರಳೋದು, ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 3 ಮಾರ್ಕ್ಸನ್ನು ಕೊಡ್ತಾರೆ. ಲಾಸ್ಟ್ ಸಮನ್ವಯ ಮಾಡಬೇಕು. ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ, ಹಾಗಾಗಿ ಇದು ಉಪಮಾಲಂಕಾರವಾಗಿದೆ. ಇನ್ನು ಛಂದಸ್ ಹಾಕಬೇಕು. ಸೊ 3 ಸಾಲುಗಳಿದ್ದಾವೆ. ಇದು ಭಾಮಿನಿ ಷಟ್ಪದಿ ಆಗ್ತದೆ, ಯಾಕಂದರೆ ಅಕ್ಷರಗಳು ಕಡಿಮೆ ಇದ್ದಾವೆ. 3 4 3 4 ಅಂತ ಮೊದಲ ಸಾಲಿನಲ್ಲಿ ಬರಬೇಕು. ಇದು ಮಾತ್ರಾಗನ ಆಧಾರಿತ ಭಾಮಿನಿ ಷಟ್ಪದಿಯಾಗಿದೆ ಅಂತ ನೀವು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಕೇವಲ ಲಘು ಗುರ್ಲಿಕ್ಕೆ ಹಾಕಲಿಕ್ಕೆ 1 ಅಂಕ, ಘನ ವಿಭಾಗ ಮಾಡಲಿಕ್ಕೆ 1 ಅಂಕ, ಲಾಸ್ಟ್ ಹತ್ರ ಹೆಸರು ಹೇಳಿದರೆ ನಿಮಗೆ 1 ಅಂಕ. ಸೊ ಟೋಟಲಿ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಗಾದೆ ಮಾತಿತ್ತು, ಮಾತು ಬೆಳ್ಳಿ ಮೌನ ಬಂಗಾರ ಅಥವಾ ಅತಿ ಆಸೆ ಗತಿಗೇಡು ಅಂತ ಇದೆ. ಸೊ ಇಲ್ಲಿ ಗಾದೆ ಮಹತ್ವದ ವಿವರಣೆಯನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿಯ ಜೀವನವನ್ನು ಉದಾಹರಣೆಗಿಟ್ಟುಕೊಂಡು ನೀವೇನು ಮಾಡಬೇಕು, ಅದನ್ನು ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿ ಬರೆದಿದ್ರೆ ಸೊ ನಿಮಗೆ ಖಂಡಿತವಾಗಿರ್ತಕ್ಕಂಥ ಒಳ್ಳೆಯ ಅಂಕಗಳು ಏನಾಗ್ತಾವಪ್ಪ ಅಂತಂದರೆ ಕೊಡ್ತಾರೆ. ಪದ್ಯ ಇತ್ತು, ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೇನು, ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗುವುದು ಎಂಬ ಸಾಹಸ ಮಾಡಿ ದೋಷವೇನು, ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಯನು ಇದರ ಹದನು ಅಂತ ಬರೆದ್ರೆ ಸಾಕು. ಇನ್ನು ಪದ್ಯದ ಮೌಲ್ಯಾಧಾರಿತ ಸಾರಾಂಶ ಬರೀಬೇಕು. ಇದು ಭಾರತೀಯತೆ ಪದ್ಯದ ಒಂದು ಸಾಲಿತ್ತು. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಗೆ ಮೊಳಗುವಲ್ಲಿ, ನಮ್ಮ ಗುರಿಯ ಬಳಕೆ ನಡೆಗೆ ನಡೆವ ಧೀರ ಪಯಣದಲ್ಲಿ ಅಂತ ಇತ್ತು. ಸೊ ಇದನ್ನು ನೀಟಾಗಿ ಏನು ಮಾಡಬೇಕು, ಮೊದಲು ಆಯ್ಕೆ ಬರಬೇಕು. ಈ ಪದ್ಯ ಭಾಗವನ್ನು KS ನರಸಿಂಹಸ್ವಾಮಿ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಅಂತಕ್ಕಂಥ ಆಧುನಿಕ ಕವನದಿಂದ ಆರಿಸಿದ್ದಾರೆ. ಓಕೆನಾ. ಸೊ ಈ ಥರ ಬರೆದದನ್ನು ಏನು ಮಾಡಬೇಕಂದ್ರೆ ಎಕ್ಸ್ಪ್ಲನೇಷನನ್ನು ಮಾಡಿದರೆ ನಿಮಗೆ ಅಂಕ ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಒಂದು ಪತ್ರ ಇದೆ ನೋಡಿ. ಸೊ ಏನು ಪತ್ರ ಇತ್ತು, ನಿಮ್ಮ ಊರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಾಪನೆ ಮಾಡುವಂತೆ ಕೋರಿ ಶಾಸಕರಿಗೆ ಪತ್ರವನ್ನು ಬರಿಬೇಕು. ಇದರಲ್ಲಿ ಏನು ಬರಿಬೇಕಂತಂದರೆ ಫಸ್ಟ್ ಇಂದಗೆ ಬರಿಬೇಕು. ಪತ್ರದ ಒಡಲು ಮುಕ್ತಾಯ ಭಾಷಾ ಶೈಲಿ ಬರೆದ್ರೆ ನಿಮಗೆ 5 ಮಾರ್ಕ್ಸನ್ನು ಕೊಡ್ತಾರೆ. ಇದಿಲ್ಲದೆ ಇದ್ದರೆ ನಿಮಗೆ ಲಾಸ್ಟ್ ಏನು ಕೇಳಿದ್ರಪ್ಪ ಅಂದರೆ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತ ಒಂದು ಪ್ರಬಂಧವನ್ನು ಕೇಳಿದ್ದಾರೆ. ಸೊ ಈ ಪ್ರಬಂಧದಲ್ಲಿ 3 ಸ್ಟೆಪ್ಸ್ ಇರ್ತವೆ. ಒಂದು ಪೀಠಿಕೆ ಇರ್ತದೆ, ಒಂದು ವಿಷಯದ ನಿರೂಪಣೆ ಇರ್ತದೆ, ಒಂದು ಉಪಸಂಹಾರ ಇರ್ತದೆ. ಅಷ್ಟು ಬರೆದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 5 ಅಂಕಗಳನ್ನು ಕೊಡ್ತಾರೆ. ಒಂದು ಪೇಜ್ ಅಷ್ಟು ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ತನ್ನಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಬೇರೆ ಬೇರೆ ವಿಷಯದ ವಿಡಿಯೋಗಳು ಕೂಡ ನಿಮಗೆ ಲೈನಪ್ ಮಾಡ್ತಾರೆ, ಅದನ್ನು ಕೂಡ ತಾವುಗಳು ನೋಡಿಕೊಂಡು ಪ್ರಿಪೇರ್ ಆಗಿ. ಓಕೆ, ವಾಟ್ಸಪ್ ಚಾನಲಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ಖಂಡಿತವಾಗಿರ್ತಕ್ಕಂಥ ನಿಮಗೆ ಇನ್ನಷ್ಟು ಯೂಸ್ ಆಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.